ಹಾಯ್, ನಾನು ನಿಮ್ಮ ಗಲ್ಫ್ ಕನ್ನಡಿಗ ಮೋಹನ್. ಇವತ್ತಿನ ಪಯಣ ಬಂದು ನಾವಿರೋ ಪ್ಲೇಸ್ ಬಂದು ಜಿದ್ದಾದಿಂದ 200 ಕಿಲೋಮೀಟರ್ ಆಚೆ ತೈಫ್ ಅಂತ ಇದೆ. ಅದ್ರದ್ದೇನು ವಿಶೇಷ ಅಂತ ನಾನು ಅಲ್ಲಿ ಹೋಗಿ ತೋರಿಸ್ತೀನಿ. ಅಲ್ಲಿನ ವೆದರ್ ಮತ್ತೆ ಅಲ್ಲಿನ ಕಂಡೀಷನ್ ಯಾವ ತರ ಇದೆ ಅಂತ ನೋಡಿರೋಂತೆ. ನಿಮ್ ಸೇಮ್ ಏನಂದ್ರೆ, ನೀವು ಸೌದಿ ಅಂದ್ರೆ ಏನ್ ಅನ್ಕೊಂಡಿರ್ತೀರಾ ಅಂದ್ರೆ ಫುಲ್ ಮರಳುಗಾಡು ಬಿಟ್ಟೆ ಏನು ಇರಲ್ಲ ಅನ್ಕೊಂಡಿರ್ತೀರಾ. ಆದ್ರೆ ನಾನು ಕರ್ಕೊಂಡು ಹೋಗ್ತೀನಲ್ಲ, ನೀವೇ ಡಿಸೈಡ್ ಮಾಡಿ ಅದು ಮರಳುಗಾಡ ಅಥವಾ ಏನು ಅಂತ. ಅದು ಸೇಮ್ ಮಿನಿ ಮಂಗಳೂರು. ಇವಾಗ ನಾವು ಬೆಂಗಳೂರಿಂದ ಮಂಗ್ಳೂರ್ಗೆ ಹೋಗ್ತೀವಲ್ಲ, ಸೇಮ್ ಅದೇ ಫೀಲ್ ಕೊಡುತ್ತೆ. ಸೇಮ್ ಇವಾಗ ನಾವಿರೋದು ಬೆಂಗಳೂರಲ್ಲಿ. ಇಲ್ಲಿ ಯಾವ ಆ ಥರದ್ದು ಅಷ್ಟು ಪ್ಲೇಸ್ಗಳಿಲ್ಲ. ಇವಾಗ ಹೋಗ್ತಾ ಇರೋ ಪ್ಲೇಸ್ ಬಂದು ಸೇಮ್ ಮಂಗಳೂರು. ಮರ ಗಿಡಗಳು ಸೇಮ್ ಆ ಥರ ಇರ್ತವೆ. ಮತ್ತೆ ವೆದರ್ ಎಲ್ಲ ಕೋಲ್ಡ್. ಮತ್ತೆ ಗಾಡ್ ಸೆಕ್ಷನ್ ಸಕ್ಕತ್ತಾಗಿದೆ. ಹೌದು, ನಾವು ತುಂಬಾ ಸಲ ಹೋಗಿದೀವಿ, ಬಟ್ ನಿಮ್ ಕರ್ಕೊಂಡು ಹೋಗ್ತಾ ಇರೋದು ಫಸ್ಟ್ ಟೈಮು. ಹೋಗ್ತಾ ಇರೋದು ಗೊತ್ತಲ್ಲ, ಇವರು ನಮ್ಮ ವೈಫ್, ಇವ್ರು ನಮ್ಮ ಫ್ರೆಂಡ್ ಪೂರ್ಣೇಶ್ ಶಿವಮೊಗ್ಗದವರು. ಹಾಗೆ ಮುಂದೆ ಹೋದ ಅಂದ್ರೆ ಇವ್ರು ಲತೀಫ್, ಇವ್ರು ಗೊತ್ತಲ್ಲ ಬೆಳ್ತಂಗಡಿ ಸಾದಿಕ್. ಬನ್ನಿ ಹೋಗೋಣ. ಇಲ್ಲಿಂದ ಮಕ್ಕ ಓನ್ಲಿ 25 ಕಿಲೋಮೀಟರ್. ಇದು ನಾನ್ ಮುಸ್ಲಿಂ ರೋಡ್ಸ್. ಇಲ್ಲೆಲ್ಲ ಏನ್ ಕಾಣಿಸ್ತಿದೆ, ಇದು ಜೈಲ್, ಸೌದಿ ಅರೇಬಿಯಾ ಜೈಲ್. ಏನ್ ನೋಡ್ತಾ ಇದೀರಾ, ಇದು ಸೌದಿ ಅರೇಬಿಯಾ ಮತ್ತೆ ಗಲ್ಫ್ ಕಂಟ್ರಿಗಳಲ್ಲಿ ಬಂದ್ರೆ ಈ ತರ ವಿಲೇಜ್ಗಳೆಲ್ಲ ನೋಡಿ ಈ ತರ ಇರುತ್ತೆ. ಹಾ, ಎಲ್ಲ ಮನೆ ಹಳ್ಳಿ. ಇದು ಸೌದಿ ಅರೇಬಿಯಾದ ಹಳ್ಳಿಗಳು. ಒಂಟೆ ಫಾರಂ. ಇದೆಲ್ಲ ಒಂಟೆ ಸಾಕುವಂತ ತಾಣ. ಇದು ಸೌದಿ ಅರೇಬಿಯಾದ ವಿಲೇಜ್ಗಳು ಇವೆಲ್ಲ. ಇದು ಒಂಟೆ ಮತ್ತೆ ಕುರಿಗಳಿಗೆ ಹುಲ್ಲು ಸೇಲ್ ಮಾಡೋಂಥದ್ದು. ಇದೆಲ್ಲ ಏನ್ ಬಾಕ್ಸ್ ಇದೆ ಆಲೋ ಬ್ಲಾಕ್ ತರ, ಇದೆಲ್ಲ ಹುಲ್ಲು. ಇಲ್ಲಿ ಏನ್ ನೋಡ್ತಾ ಇದೀರಾ, ಇದೆಲ್ಲ ಊರ ಆಚೆ ಅಂತ ಇರೋದು. ಇದು ವಿಲೇಜ್ ಅಂತ ಹೇಳುತ್ತಲ್ಲ, ಒಂಟೆಗಳು ಕುರಿಗಳೆಲ್ಲ ಇಂಥ ಪ್ಲೇಸ್ಗಳೆಲ್ಲ ಸಾಕೋದು. ಅದು ಕೇಳ ಸ್ಟೋರಿ ಐತಲ್ಲ, ವಾಟ್ ಸ್ಟೋರಿ ಅದು. ಅಲ್ಲಿ ಒಂಟೆ ಆಯ್ತು, ಇಲ್ಲಿ ಕುರಿಗಳು. ಇದೆಲ್ಲ ಕುರಿಗಳು. ಊರ ಆಚೆ ಅಲ್ಲ ವಿಲೇಜ್. ಇದ್ರಲ್ಲೇ ಒಳ್ಳೆ ಬಿಸ್ನೆಸ್ ಅವ್ರಿಗೆ. ನೋಡಿ, ಕುರಿಗಳ ಹತ್ರ ಎಲ್ಲ ಜೀಪು ಕಾರ್ಗಳೆಲ್ಲ ಇಟ್ಕೊಂಡು ಸೇಫ್ಟಿಗೆ ಕಾಣಿಸ್ತಿದೆ. ಹುಡುಗ ಯಾಕೆ ಸ್ಟೇರಿಂಗ್ ಬಿಡ್ದಿರ ಬಿಸ್ಕೆಟ್ ಮುಟ್ಟಿಲ್ಲ ಅಂದ್ರೆ, ಮೇಲ್ ಕ್ಯಾಮ್ರಾ ಇದೆ. ಒಂದು ಕೈಯಲ್ಲಿ ಬಿಸ್ಕೆಟ್ ಇಟ್ಕೊಂಡಾದ್ರೂ ಫೈನ್ ಬೀಳತ್ತೆ. ಅದಕ್ಕೆ ಬಿಸ್ಕೆಟ್ ಸಡನ್ ಬಿಟ್ಟು ಸ್ಟೇರಿಂಗ್ ಇಟ್ಕೊಂಡಿದ್ದಾನೆ. ಹಾಗೆ ಹೋಗ್ತಾ ಏನೋ ತಿನ್ಕೊಂಡು ಹೋಗ್ಬೇಕಲ್ಲ ಅಂತ ಅನ್ಸೋದು. ಇಲ್ಲಿ ಅಂಡಾ ಪರೋಟ. ಈ ಪರೋಟ ಮೇಲೆ ಆಮ್ಲೆಟ್ ಹಾಕಂಗೆ ಕೊಡ್ತಾರಲ್ಲ, ಇಲ್ಲಿ ಫೇಮಸ್. ನೋಡಿ ಇಲ್ಲೆಲ್ಲ ಯಾವ ಥರ ಇದೆ ಔಟ್ ಸೈಡ್ ಎಲ್ಲ. ಇದೆಲ್ಲ ವಿಲೇಜ್. ಸುಮಾರು ಕಿಲೋಮೀಟ್ರ್ ಬಂದ್ವಿ, ಎಲ್ಲೂ ಸಿಗ್ಲಿಲ್ಲ. ಇದು ಯಾವುದೊಂದೇ ಒಂದು ಪ್ಲೇಸಲ್ಲಿ ಸಿಕ್ತು. ಒಂದು ಏರಿಯಾದಲ್ಲಿ ಸಿಕ್ತು ಅಂಡಾ ಪರೋಟ ಅಂತ. ನೋಡಿ, ಬಂಗಾಳಿದು. ಬಂಗಾಳಿಯವ್ರು ಇರ್ತಾರೆ ಅಂಗಡಿಗಳಲ್ಲಿ, ಈ ಥರ ಮಾಡ್ಕೊಂಡು ಕೊಡ್ತಾರೆ. ಎಲ್ಲ ನಮ್ಮ ಗ್ಯಾಂಗ್ ಕುತ್ಕೊಂಡು ತಿನ್ನೋದು. ಸೌದಿ ಅರೇಬಿಯಾದ ವಿಲೇಜ್ ಇದೆಲ್ಲ, ಗ್ರಾಮ ಅಂತಾರ. ಸೀಡ ಆಗ ಇನ್ನು ಹೆಂಗೆ ಇಕ್ಕೋಣ ಗುರು ಗಾಡಿನ. ಮತ್ತೆ ಇಲ್ಲಿ ನೋಡಿ, ನಮ್ಮಿಂದ ಇರೋದು ಟೊಯಾಟೋದು ಇವಾಗ ರಿಲೀಸ್ ಆಗಿದೆಯಲ್ಲ ಇಂಡಿಯಾದಲ್ಲಿ. ಇಲ್ಲೆಲ್ಲ ಒಂಟೆಗೆ ಹುಲ್ಲು ಹೊಡಿಯಕ್ಕೆ ಇಕ್ಕೊಡೋರೆ ಗುರು ಗಾಡಿನ. ಇದನ್ನ ಹೆಂಗೈತೆ, ಸಾಕಾಗೈತಲ್ಲ. ಇಲ್ಲೆಲ್ಲ ಒಂಥರ ಹುಲ್ಲು. ಹೆಂಗಿದೆ ಗಾಡಿ ಇದು, ಯಾವ ಗಾಡಿ ಅಂತ ಗೊತ್ತಾಯ್ತಾ? ಲೆಕ್ಸ್ ಟೊಯಾಟೋ ಗುರು. ಇವಾಗ ಹೊಸ್ತ ಬಂದಿದೆಯಲ್ಲ ಅದು. ಒಂಟೆಗಳಿಗೆ ಹುಲ್ಲು ಹೊಡಿಯಕ್ಕೆ ಇಕ್ಕೊಂಡಿದ್ದಾರೆ ಇಲ್ಲಿ ಸೌದಿಯಲ್ಲಿ. ನೋಡಿ ಹುಲ್ಲು ದೂರದಿಂದ ತೋರಿಸಿದ್ನಲ್ಲ, ಹತ್ರದಿಂದ ನೋಡಿ ಯಾವ ಥರ ಇರುತ್ತೆ. ಇದು ಏನು ಹುಲ್ಲು ಅಂತ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಒಂಟೆಗಳಿಗೆ ಮತ್ತು ಕುರಿಗಳಿಗೆ ಈ ಥರ ತೊಗೊಂಡೋಗ್ತಾರೆ. ನೋಡಿ ಇಲ್ಲೆಲ್ಲ ಫುಲ್ಲು ಹತ್ತು ಕಡೆ ಹೋಗೋ ಗಾಡಿಗಳಿಗೆಲ್ಲ ಅದೊಂದು ರೋಡು, ಮತ್ತು ಈ ಕಡೆ ಹೋಗೋದಕ್ಕೆ ಇದೊಂದು ರೋಡು. ಅಂದರೆ ತುಂಬ ದೊಡ್ಡದು. ಎಷ್ಟು ಲೈನ್ ಇದ್ದಾವೆ ನೋಡಿ, 1 2 3 4 5 ಇದೆ ಒಂದು ವೇ, ಒಂದು ಸೈಡು. ಮತ್ತು ಆ ಸೈಡ್ದು ಅಲ್ಲಿ ಕಾರ್ಗಳು ಬರ್ತೀವಿ ಹತ್ತು ಕಡೆಯಿಂದ. ಅಲ್ಲಿ ಆಕ್ಸಿಡೆಂಟ್ ಆಯಿತು ಅಂದರೆ ಈ ರೋಡ್ಗಂತೂ ಬರೋದೇ ಇಲ್ಲ. ಇಲ್ಲಾಯಿತು ಅಂದರೆ ಆ ರೋಡ್ಗೆ ಹೋಗೋದೇ ಇಲ್ಲ. ಹಾಗಾಗಿ ಸಪ್ರೇಟ್ ರೋಡ್ಗಳು ಇರ್ತದೆ. ಬಟ್ ಇಲ್ಲಿ ಸ್ಪೀಡ್ ಲಿಮಿಟ್ ಬಂದು 120 ಇದೆ. 120 ಮೇಲೆ ಹೋದ ಅಂದರೆ ಏನಲ್ಲಿ ಕಂಬಗಳೆಲ್ಲ ಕಾಣಿಸ್ತಿದೆ, ಅಲ್ಲೆಲ್ಲ ಕ್ಯಾಮ್ರಾಗಳು ಇರ್ತವೆ. ಅದು ಎಲ್ಲಿ ಇಕ್ಕಿರ್ತಾರೆ ಅಂತಲೂ ಗೊತ್ತಾಗಲ್ಲ. ಹಂಗೆ ಒಂದು ಫ್ಲಾಶ್ ಬಂದು 10 ನಿಮಿಷದಲ್ಲಿ ಮೆಸೇಜ್ ಬರುತ್ತೆ. ಈ ಕಾರ್ ಯಾರ ಹೆಸರಲ್ಲಿ ಇರ್ತದೆ ಅವ್ರಿಗೆ ಮೆಸೇಜ್ ಬಂದಿರುತ್ತೆ, ಇಷ್ಟು ಫೈನ್ ಅಂತ. ತೈಫ್ ಏನು ಸಿಟಿ ಇದೆ, ಇದು ಹೆಬ್ಬಾಗಿಲು. ತೈಫ್ ಹೆಬ್ಬಾಗಿಲು ಅಂತ. ಇಲ್ಲಿಂದ ಎಲ್ಲ ಚೆಕಿಂಗ್. ಇಲ್ಲಿ ಚೆಕ್ ಪೋಸ್ಟ್ ಏನಿದೆ ಎಲ್ಲ ಚೆಕ್ ಮಾಡ್ತಾರೆ ಇಲ್ಲಿ. ಐ ಥಿಂಕ್ ನಮಗೂ ಚೆಕ್ ಮಾಡ್ಬೋದು, ಗೊತ್ತಿಲ್ಲ. ಇಲ್ಲ ಚೆಕ್ ಮಾಡ್ತಾರೆ. ಇಲ್ಲಿಂದ ಸ್ಟಾರ್ಟು ನಮಗೆ. ಏನ ಬೆಟ್ಟ ಇದೆ
ಕಾಣಿಸ್ತಿದೆಯಲ್ಲ ಆ ಬೆಟ್ಟದ ಮೇಲೇನೆ ಫುಲ್ಲು ಸಿಟಿ ಡೆವಲಪ್ಮೆಂಟ್ ಆಗಿರೋದು. ಈ ಬೆಟ್ಟ ಹಿಂದ್ಗಡೆ ಬೆಟ್ಟದ ಮೇಲೆ ಇನ್ನು ಅದೇ ಲೆವೆಲಲ್ಲೇ ಇರ್ತದೆ. ನಾವು ಬೆಟ್ಟ ಎಕ್ಕಿ ಇನ್ನು ಬೆಟ್ಟದ ಮೇಲೆ ಹೋದಂಗೆನೆ ಇನ್ನು ಸಿಟಿಗಳೆಲ್ಲ ಸ್ಟಾರ್ಟ್ ಆಗೋದು. ಇನ್ನು ಬೆಟ್ಟದ ಇವಾಗ ಯಾವ ಥರ ಅಂದರೆ ಇವಾಗ ಬೆಟ್ಟ ಎಕ್ಕಿ ಮತ್ತೆ ಇಳಿಯೋದು ಆ ಥರ ಏನಿಲ್ಲ. ಬೆಟ್ಟ ಎಕ್ಕಿ ಹೋಗ್ತಾನೆ ಇರೋದೆ, ಅಲ್ಲಿಂದನೇ ಸಿಟಿಗಳೆಲ್ಲ ಸ್ಟಾರ್ಟ್ ಇತ್ತು. ಮತ್ತೆ ಇವಾಗ ಏನು ನಾವೆಲ್ಲ ಹೋಗ್ತಾ ಇದ್ದೀವಿ, ನಾವೆಷ್ಟು ಇವಾಗ ಸೌದಿ ಗಲ್ಫ್ ಕಂಟ್ರಿಗಳಲ್ಲಿ ನೀವು ಎಲ್ಲೇ ಹೋದ್ರೂ ಟೋಲ್ಗಳಂತೂ ಇರೋದಿಲ್ಲ. ನೀವೆಷ್ಟು 1000 ಕಿಲೋಮೀಟರ್ ಹೋದ್ರೂ ಫ್ರೀಯಾಗಿ ಓಡಾಡ್ಕೊಂಡು ಬರ್ಬೋದು. ಫ್ಯೂಯಲ್ ಕಾಸ್ಟು ಕಡಿಮೆನೆ, ಟೋಲ್ ಅಂತೂ ಮೊದಲೇ ಇಲ್ಲ. ಆರಾಮಾಗಿ ನೋಡ್ಕೊಂಡು ಓಡಾಡ್ಕೊಂಡು ಬರ್ಬೋದು. ಟ್ರಿಪ್ಗಳೇನ ಬಂದರೆ ಇಲ್ಲಿ ಸ್ವಂತ ಕಾರ್ಗಳೇನ ಇತ್ತು ಅಂದರೆ ರಜಾಗಳ ದಿನಗಳಲ್ಲಿ ಆರಾಮಾಗಿ ಓಡಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ನೋಡಿ ಇವಾಗ ನಾವು ಬಂದಿರೋದು ಹಿಲ್ ಸ್ಟೇಷನ್ ಯಾವ ಥರ ಇದೆ ಅಂತ. ಏನಿದೆ ಅದೆಲ್ಲ ಫುಲ್ಲು ಬೆಟ್ಟಗಳು. ಇನ್ನು ಇಲ್ಲೇನಿದೆ ಎಲ್ಲ ಕೇಬಲ್ ಕಾರ್ಸ್ ಇವೆಲ್ಲ. ಕೇಬಲ್ ಕಾರ್ಸು ಮೇಲಿಂದ ಕೆಳಗಡೆವರೆಗೂ ಇದೆ. ಇದೆಲ್ಲ ರೋಡು. ಈ ಬೆಟ್ಟದ ಮೇಲೂ 2 ವೇ ರೋಡ್ಗಳೆಲ್ಲ. ನೋಡಿ ಇಲ್ಲಿ ರೋಡ್ ಯಾವ ಥರ ಇದೆ ಅಂತ. ಈ ಸೈಡ್ ಹಿಂಗಿರೋರಿಗೆ ಅಲ್ಲೇ ಆ ಸೈಡ್ಗೆ ಭಯಂಕರವಾಗಿದೆ ರೋಡ್ ಮಾತ್ರ. ಎಲ್ಲ ಬೆಟ್ಟಗಳೆಲ್ಲ ಕೋರ್ದಿ ರೋಡ್ ಮಾಡಿರೋದು. ಸೇಮ್ ತಿರುಪತಿ ಇದೆಯಲ್ಲ ಜಿಗ್ಜಾಗ್, ಅದೇ ಟೈಪು. ಕೇಬಲ್ ಕಾರ್ ಹೊರಗಡೆ ನೋಡಿ ಇವಾಗ ನಾವೆಲ್ಲ ಹೋಗೋದು ಕಾಣಿಸ್ತಿದ್ಯಾ? ನಾವು ಅಲ್ಲೇ ಹೋಗ್ಬೇಕು ಇದ್ರ ಮೇಲೆ. ಟೋಪಲ್ಲಿ ಮೇಲೆ ಕೆಳಗೆ ಬರ್ತಾ ಇರ್ತಲ್ಲ. ಸಕ್ಕತ್ತಾಗಿ ಬರ್ತಾ ಇದೆ ವ್ಯೂ. ಬೆಳೆಸ್ತಾ ಇದೀವಿ ಬೆಳ್ತಂಗಡಿನ ಹುಲಿ ಬೆಳೆಸ್ತಾ ಇದೀವಿ. ನೋಡ್ಗುರು ಇವಾಗ ಹಿಂಗೆ ತೈಫ್ ಸಿಟಿಗೆ ಬಂದ್ವಿ. ಇಲ್ಲಿ ನೋಡಿ ತೈಫ್ ಸಿಟಿ ಯಾವ ಥರ ಇದೆ ಅಂದರೆ ಇಲ್ಲಿ ನಮ್ದು ಜಿದ್ದದ ಹೆವಿ ಹೀಟ್. ಇಲ್ಲಿ ಪರವಾಗಿಲ್ಲ ನಾರ್ಮಲ್. ಇನ್ನು ಮಾರ್ನಿಂಗ್ ಟೈಮಲ್ಲಿ ಬಂದ್ಬಿಟ್ಟಿದ್ರೆ ಫುಲ್ ಮಂಜಿರೋದು. ನೋಡಿ ಇಲ್ಲಿ ಮರಗಳು ಸ್ಟಾರ್ಟ್ ಆಯಿತು, ಸಿಕ್ಕಾಪಟ್ಟೆ ಮರಗಳು. ನಾನು ಹೇಳಿದ್ನಲ್ಲ ಸೇಮ್ ಮಂಗಳೂರು ಥರ. ಇಲ್ಲೆಲ್ಲ ಜಾಸ್ತಿ ಟೂರಿಸ್ಟ್ ಪ್ಲೇಸ್ಗಳೇ. ಇಲ್ಲೆಲ್ಲ ಫುಲ್ಲು ಡೆವಲಪ್ಮೆಂಟ್ ಆಗಿರುತ್ತೆ ಪಾರ್ಕ್. ಎಲ್ಲ ಟೂರಿಸ್ಟ್ಗಳು ಬಂದ ಅಂದ್ರೆ ಆರಾಮಾಗಿ ಸ್ಟೇ ಮಾಡ್ಕೊಬೋದು. ಸಖತ್ತಾಗಿದೆ ಪ್ಲೇಸ್ಗಳು ಮಾತ್ರ. ನೋಡಿ ಅಮ್ಮ ಮಹಾರಾಣಿ, ನಮ್ಮ ಮಹಾರಾಣಿ ಹೆಂಗಿದೆ ಅಮ್ಮ ಟೈಪ್ ಸಿಟಿ? ಅಯ್ಯೋ ಹೋಗೋರು ನಿವೇದಿತ ನಿಮ್ಮಿ ಬಾ, ನಿನ್ ಕತೆ ಮುಗಿತು. ಗಾಳಿ ಸಿಕ್ಕಾಪಟ್ಟೆ ಐತೆ. ನಾನೊಂದು ಮೈಕ್ ತರಬೇಕಾಗಿತ್ತು, ಮರ್ತೋಗ್ಬಿಟ್ಟೆ. ಬರೋ ಟೆನ್ಷನಲ್ಲಿ ಮೈಕ್ ತಂದಿಲ್ಲ. ಸ್ವಲ್ಪ ಕ್ಲಿಯರ್. ಇವಾಗ ನಾವು ತೈಫ್ ಸಿಟಿಗೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಸಿಗೋವಂಥ ಪ್ಲೇಸೇ ಇದು. ಸ್ಟಾರ್ಟಿಂಗೇ ಇಲ್ಲಿ ತುಂಬ ಪಾರ್ಕ್ಗಳಿದ್ದಾವೆ. ತುಂಬ ಫ್ಯಾಮಿಲೀಸ್ ಬಂದ ಅಂದರೆ ಇಲ್ಲಿ ಸ್ಟೇ ಆಗ್ಬೋದು, ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಬೋದು. ಇವಾಗ ನೆಕ್ಸ್ಟು ಝೂಗೆ ಹೋಗ್ತಾ ಇದ್ದೀವಿ. ಝೂ ಓಪನ್ ಇದೆಯೋ ಎಲ್ಲೋ ಗೊತ್ತಿಲ್ಲ, ಗೂಗಲ್ ಮಾತ್ರ ಓಪನ್ ಇದೆ ಅಂತ ಇದೆ. ಹೋಗ್ಬಿಟ್ಟು ಅಲ್ಲಿ ನೋಡ್ತೀನಿ, ಓಪನ್ ಇದ್ದರೆ ಹೋಗ್ತೀವಿ ಒಳಗಡೆ, ಝೂ ಒಳಗಡೆ. ಹಾಂ ಬನ್ನಿ. ತುಂಬ ಮರಗಳು. ನಾನು ಮೊದಲು ಹೇಳ್ದಂಗೆ ಸೇಮ್ ಮಂಗಳೂರು. ನೋಡಿ ಎಲ್ಲ ಇದು ಟೂರಿಸ್ಟ್ ಪ್ಲೇಸ್ಗಳಲ್ವಾ ಇದು ತೈಫ್ ಅನ್ನೋದು. ನೋಡಿ ಯಾವ ಥರ ಇದು ಮಕ್ಳು ಆಟ ಆಡೋದು ಮತ್ತು ಅದೆಲ್ಲ ಚಿಕ್ಕ ಚಿಕ್ಕ ಏನಿದೆ ಅದೇ ಇದೆಲ್ಲ ಹೋಟೆಲ್ಸ್ಗಳು. ಇದೀವಿ ಜಿದ್ದಾ ಸಿಟಿ ಅಂತ, ಅದಕ್ಕಿಂತ ಇದು ಸೂಪರ್ ಸಿಟಿ. ಇದು ಅಷ್ಟು ಕ್ಲೀನ್ನೆಸ್. ನಮ್ಮದು ಮೈಸೂರು ಸಿಟಿ ಏನಿದೆ ಕ್ಲೀನ್ ಸಿಟಿ ಅಂತ, ಅದೇ ಥರ ಇದು ಫುಲ್ ಕ್ಲೀನ್ ಸಿಟಿ ಇದು ತೈಫ್. ಒಳ್ಳೆ ಟೂರಿಸ್ಟ್ ಪ್ಲೇಸ್ ಅಲ್ಲ, ಅದಕ್ಕೆ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಎಲ್ಲ ಗೌರ್ಮೆಂಟ್ ಆಗಲಿ ಮತ್ತು
ಇದು ಸಖತ್ತಾಗಿದೆ ಒಟ್ಟಿನಲ್ಲಿ ಮಾತ್ರ ಪೀಸ್ಫುಲ್ ಮೈಂಡ್ ಇಲ್ಲದ ಈ ಕಡೆ ಬಂದ್ಬಿಟ್ರೆ. ಇದು ಮೈನ್ ಸರ್ಕಲ್ ಟೈಪ್ದು ಮೈನ್ ಸರ್ಕಲ್.